ನಮಸ್ಕಾರ ಕರ್ನಾಟಕ. ಇವತ್ತು ಈ ಭೂಮಿ ಮೇಲೆ ವಿಘ್ನ ವಿನಾಶಕ ಅಂತ ಕರೆಸಿಕೊಳ್ಳುವ ದೇವರು ಅಂದರೆ ಆತ ಶ್ರೀ ಗಣೇಶ. ಇವತ್ತು ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮದಲ್ಲಿ ನಿಂತಿರ್ತಕ್ಕಂಥ ಗಣಪತಿಯ ಒಂದು ದೇವಸ್ಥಾನ ಎಂದರೆ ಅದೇ ಇಡಗುಂಜಿಯ ಗಣಪತಿ. ಏನಾಗಿದೆ ಅಲ್ಲಿ, ಯಾವಾಗ ಅನ್ಯಧನ ಸಂಗ್ರಹವಾಗುತ್ತದೆಯೋ ಅದು ಯಾವ ಸ್ಥಳವಿದ್ದರೂ ಕೂಡ ಅಲ್ಲಿ ವಿಷವಾಗುವುದುಂಟು ಅಂತ ಹಿಂದಿನವರು ಹೇಳಿದ್ದಾರೆ. ಅಲ್ಲಿ 2013ರಲ್ಲಿ ಆ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಟ್ರಸ್ಟಿಗಳ ನಡುವೆ ಹಣದ ಬಗ್ಗೆ ದೊಡ್ಡ ಜಗಳ ಉಂಟಾಗಿ ಅದಕ್ಕೆ ಸರ್ಕಾರ ಮಧ್ಯಪ್ರವೇಶಿಸಿ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನ ರಿಸೀವರ್ನಾಗಿ ನೇಮಕ ಮಾಡಿ ಸಮಸ್ಯೆಯನ್ನ ಬಗೆಹರಿಸಿದರು ಅಂತಕ್ಕಂಥ ಮಾತನ್ನು ನಾನು ಕೇಳಪಟ್ಟಿದ್ದೇನೆ. ಈಗೇನಾಗಿದೆ ಅಂದರೆ ಅಲ್ಲಿರ್ತಕ್ಕಂಥ ಅರ್ಚಕರು ಅಂದರೆ ಒಂದೇ ಕುಟುಂಬದ ಅರ್ಚಕರು ಅರ್ಚನೆಯನ್ನು ಮಾಡತಕ್ಕಂಥ ಒಂದು ದೇವಸ್ಥಾನದು ಈ ಹಣದ ವಿಚಾರದಲ್ಲಿ ಮಿಸ್ಗೈಡ್ ಆಗಿ ತಪ್ಪು ತಿಳುವಳಿಕೆಯಾಗಿ ನನಗೆ ಬೇಕು ನಿನಗೆ ಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರೇ ಹೊಡೆದಾಡಿಕೊಂಡಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಸರ್, ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ ಸ್ವಲ್ಪ ಕರೆಸಿ. ಅರ್ಚಕರು ಅಂದರೆ ಯಾರು? ದೇವರ ಪರಮಾಪ್ತರು. ನಾವು ದೇವರನ್ನ ಅರ್ಚಕರ ಮುಖದಲ್ಲಿ ಕಾಣ್ತೇವೆ. ಅಂಥವರು ಒಬ್ರಿಗೊಬ್ಬರು ಹೊಡೆದಾಡ್ತಕ್ಕಂಥ ವಿಚಾರ ಬಂದಿದೆ ಎಂದರೆ ಇಲ್ಲಿ ಪಾಪದ ಹಣ ಎಷ್ಟು ಸಂಗ್ರಹ ಆಗಿರಬೇಕು ವಿಚಾರ ಮಾಡ್ತಕ್ಕಂಥದ್ದು. ಈಗ ಇವರು ಜಗಳ ಆಗಿರ್ತಕ್ಕಂಥ ವಿಷಯ ಅಲ್ಲಿ ಭಕ್ತರ ಎದುರುಗಡೆನೇ ಆಗಿದೆ. ಆದಾಗ ಭಕ್ತರೊಬ್ಬರು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿಬಿಟ್ಟಿದ್ದಾರೆ. ಪಾಪ ತುಂಬಿದೆ ಪೂಜಾರಿಗಳದು, ಅರ್ಚಕರಿಗೆ ಅಂತ ಬಂದಿದೆ ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ತಕ್ಕಂಥ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತದೆಯೋ ಆ ವಿಘ್ನ ವಿನಾಶಕನೇ ಇದನ್ನು ನೋಡಬೇಕು. ಎಲ್ಲೆಲ್ಲೂ ಕೂಡ ಪಾಪ ತುಂಬಿ ತುಳುಕ್ತಾ ಇದೆ. ಅದರಲ್ಲಿ ದೇವಸ್ಥಾನದಲ್ಲೇ ಈಗ ಜಾಸ್ತಿ ಪಾಪ ತುಂಬಿದೆ ಎಂದರೆ ತಪ್ಪಾಗಲಾರದು. ಯಾಕಂದರೆ ದೇವಸ್ಥಾನದ ಅರ್ಚಕರಿಗೆ ಭಕ್ತರೆಂದರೆ ಮರ್ಯಾದಿಲ್ಲ, ಕಿಮ್ಮತ್ತಿಲ್ಲ, ಗೌರವದಿಂದ ಕಾಣೋದಿಲ್ಲ, ನರಿ ನಾಯಿಗಳಂತೆ ಕಾಣ್ತಾರೆ ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಅದೇ ಪಾಪ, ಅದೇ ಭಕ್ತರ ಶಾಪ ಈ ಅರ್ಚಕರಿಗೆ ತಡ್ತಾ ಇದೆ. ಇದೇ ಒಂದೇ ದೇವಸ್ಥಾನ ಅಲ್ಲ, ಬಹಳ ದೇವಸ್ಥಾನಗಳಲ್ಲಿ ಇದು ನಡೀತಾ ಇದೆ. ಅವರು ಪೂಜಿಸ್ತಕ್ಕಂಥ ಅರ್ಚನೆ ಮಾಡ್ತಕ್ಕಂಥ ದೇವರೇ ಅವರಿಗೆ ಮರ್ದನ ಮಾಡ್ತಕ್ಕಂಥ ವಿಚಾರದಲ್ಲಿ ಬಂದಿದ್ದಾನೆಂದರೂ ತಪ್ಪಾಗಲಾರದು ಎಂದು ಹೇಳುತ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.